ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಗಣೇಶ್. ನಾನಿವತ್ತು ಸುಲಭವಾಗಿ ತಡೆಗಟ್ಟಬಲ್ಲಂಥ ನರಗಳ ಬಗ್ಗೆ ಮಾತಾಡ್ತೀನಿ. ಮೊಟ್ಟಮೊದಲನೇದಾಗಿ ರೇಬಿಸ್ ಕಾಯಿಲೆ. ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಹುಚ್ಚುನಾಯಿ ಕಡಿತದಿಂದ ಬರುತ್ತೆ. ಇದರಲ್ಲಿ ನೀವು ಇಮಿಡಿಯೇಟಾಗಿ ವ್ಯಾಕ್ಸಿನ್ ಏನಾದರೂ ತಗೊಳ್ಳಿಲ್ಲ ಅಂದರೆ ಈ ರೇಬಿಸ್ ವೈರಸ್ ಮೆದುಳಿಗೆ ಎಂಟ್ರಾಗಿ ಮೆದುಳು ಜ್ವರನ ಕಾಸ್ ಮಾಡುತ್ತೆ. ಇದಕ್ಕೆ ನಮ್ಮ ವೈದ್ಯಕೀಯ ರಂಗದಲ್ಲಿ ಇದುವರೆಗೂ ಸಹ ಟ್ರೀಟ್ಮೆಂಟ್ ಇಲ್ಲ. ಎರಡನೇದಾಗಿ ಮೀಸಲ್ಸ್ ಮತ್ತು ರುಬೆಲ್ಲಾ ಎಂಬ ವೈರಸ್ಸಿಂದ ಬರೋ ಮೆದುಳು ಜ್ವರ. ಇದು ಯಾರಲ್ಲಿ ಕಾಮನ್ ಅಂತಂದರೆ ಯಾರು ಮೀಸಲ್ಸ್ ಮತ್ತು ರುಬೆಲ್ಲಾ ವ್ಯಾಕ್ಸಿನ್ ಚಿಕ್ಕ ವಯಸ್ಸಲ್ಲಿ ತೊಗೊಂಡಿರಲ್ಲ ಅವರಲ್ಲಿ ಕಾಮನ್. ಮೂರನೇದಾಗಿ ಸರ್ಪುಣ್ಣನ್ನು ನಾವು ಬಹಳ ನೆಗ್ಲೆಕ್ಟ್ ಮಾಡ್ತೀವಿ. ಇದರಿಂದ ಬರೋ ಮೆದುಳು ಜ್ವರ ಬಹಳ ಸೀರಿಯಸ್ ಆಗಿರುತ್ತೆ. ಇದನ್ನ ಟ್ರೀಟ್ ಮಾಡಲಿಲ್ಲ ಪೇಷಂಟ್ಗೆ ಜೀವಾಪಾಯ ಆಗೋ ಚಾನ್ಸಸ್ ಇರುತ್ತೆ. ಎರಡನೇದಾಗಿ ಒಮ್ಮಿಂದೊಮ್ಮೆ ಬರೋ ಸಿವಿಯರ್ ಆಗಿರೋ ತಲೆನೋವು, ಇದಕ್ಕೆ ಥಂಡರ್ ಕ್ಲಾಪ್ ಹೆಡ್ಏಕ್ ಅಂತ ಕರೀತಾರೆ. ಇದು ಮೆದುಳಲ್ಲಿ ರಕ್ತಸ್ರಾವ ಆಗೋದ್ರಿಂದ ಬರೋ ಚಾನ್ಸಸ್ ಇರುತ್ತೆ. ಇದನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಮೂರನೇದಾಗಿ ಈ ನಾಗರಹಾವು ಕಡಿತ. ನಾಗರಹಾವಿನ ವಿಷ ಕಂಪ್ಲೀಟ್ ಬಾಡಿಯನ್ನು ಪ್ಯಾರಲೈಸ್ ಮಾಡೋ ಸಾಮರ್ಥ್ಯ ಇರುತ್ತೆ. ಇಮಿಡಿಯೇಟಾಗಿ ನೀವು ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ, ಎಲ್ಲರೂ ಲೋಕಲ್ ರೆಮಿಡಿ ತೊಗೊಳಕ್ಕೆ ಅಂತ ಟೈಮ್ ಪಾಸ್ ಮಾಡಿದ್ರಿ ಅಂತಂದರೆ ಜೀವಾಪಾಯ ಆಗೋ ಚಾನ್ಸಸ್ ಇರುತ್ತೆ. ಐದನೇದಾಗಿ ಆಕ್ಸಿಡೆಂಟ್ ಆದಾಗ ಮೆದುಳಿಗೆ ಪೆಟ್ಟು ಬೀಳೋದು ಸಹಜ. ಸೊ ಇಮಿಡಿಯೇಟ್ಲಿ ಆ ಟೈಮಲ್ಲಿ ನೀವು ಕನ್ಸಲ್ಟೇಷನ್ ತೊಗೊಳ್ಳಿಲ್ಲ ಅಂದರೆ ಮೆದುಳಲ್ಲಿ ರಕ್ತಸ್ರಾವ ಜಾಸ್ತಿ ಆಗ್ತಾ ಹೋಗಿ ಪೇಷಂಟ್ ಕೋಮಾ ಸ್ಟೇಜ್ ಹೋಗೋ ಚಾನ್ಸಸ್ ಇರುತ್ತೆ. ಕೊನೆಯದಾಗಿ ಸೀ ಫುಡ್ಸ್, ಪಪ್ಪರ್ ಫಿಶ್ ಅಂತ ಕರೀತಾರೆ. ಇದರಲ್ಲಿ ಟೆಟ್ರಾಡಾಕ್ಸಿನ್ ಎಂಬ ಕೆಮಿಕಲ್ ಇರುತ್ತೆ. ಇದನ್ನ ನಾವು ಸೇವನೆ ಮಾಡೋದ್ರಿಂದ ಕೈಕಾಲು ಪ್ಯಾರಲೈಸಿಸ್ ಆಗೋ ಚಾನ್ಸಸ್ ಇರುತ್ತೆ. ಈ ಎಲ್ಲ ಮುನ್ಸೂಚನೆಗಳನ್ನು ನೀವು ತಿಳ್ಕೊಂಡು ಅದಕ್ಕೆ ಪ್ರಿಕಾಷನ್ಸ್ ಬಳಸಿದ್ರಿ ಅಂದರೆ ಜೀವಾಪಾಯದಿಂದ ಪಾರಾಗ್ಬೋದು. ಹಿಂಗೇನಾದರೂ ಸಿಂಪ್ಟಮ್ಸ್ ಏನಾದ್ರು ಇದ್ದರೆ ಇಮಿಡಿಯೇಟಾಗಿ ನ್ಯೂರಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ. ಧನ್ಯವಾದಗಳು.